ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಯಶ್ ಅವರ ತಾಯಿ ಪುಷ್ಪ. ಯಶ್ ತಾಯಿ ಮನೆ ಕಾಂಪೌಂಡ್ ಶೆಡ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಕಾಂಪೌಂಡ್ ಶೆಡ್ ತೆರವು ಮಾಡಿದಂತಹ ದೇವರಾಜ್ ವಿರುದ್ಧ ಪುಷ್ಪ ಸಂಬಂಧಿ ದುರ್ಗರಾಜ್ ದೂರನ್ನು ಕೂಡ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಇಂದು ವಕೀಲರ ಜೊತೆಗೆ ಠಾಣೆಗೆ ಭೇಟಿ ನೀಡಿದ್ದಾರೆ ಯಶ್ ಅವರ ತಾಯಿ ಪುಷ್ಪ ಅವರು. ಕಾಂಪೌಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಯಶ್ ಅವರ ತಾಯಿ ಪುಷ್ಪ ಅವರು ಕಾಂಪೌಂಡ್ ಶೆಡ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ದೇವರಾಜ್ ವಿರುದ್ಧ ಪುಷ್ಪ ಸಂಬಂಧಿ ದುರ್ಗರಾಜ್ ದೂರನ್ನು ನೀಡಿದರು. ಆ ಹಿನ್ನೆಲೆಯಲ್ಲಿ ಇಂದು ವಕೀಲರ ಜೊತೆಗೆ ಯಶ್ ಅವರ ತಾಯಿ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಆ ಮುಖಾಂತರವಾಗಿ ದೂರಿಗೆ ಪ್ರತಿ ದೂರನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ ಊಹಾಪೋಹ ಏನಾದರೂ ಆ ಮಾಹಿತಿ ಹಿನ್ನೆಲೆಯಲ್ಲಿ ದೂರನ್ನು ಕೊಡಲಾಗಿದೆಯಾ, ಬೇಕಂತಲೇ ನಮ್ಮ ಹೆಸರನ್ನು ಕೆಡಿಸೋಕೆ ಈ ರೀತಿಯಾಗಿ ಮಾಡಲಾಗಿದೆಯಾ, ಹಾಗಾಗಿ ವಕೀಲರ ಜೊತೆಗೆ ಇವತ್ತು ನಟ ಯಶ್ ಅವರ ತಾಯಿ ಪುಷ್ಪ ಅವರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಅವರು ಕೂಡ ದೂರನ್ನು ಕೂಡ ಕೊಟ್ಟಿದ್ದಾರೆ. ಈ ಕಡೆ ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಶ್ ಅವರ ತಾಯಿಯ ಮನೆ ಕಾಂಪೌಂಡ್ JCB ಧ್ವಂಸ ಮಾಡ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಇವತ್ತು ಪುಷ್ಪ ಅವರು ಪೊಲೀಸ್ ಸ್ಟೇಷನ್ಗೆ ಬಂದು ವಕೀಲರ ಜೊತೆಗೆ ಸ್ಟೇಷನ್ಗೆ ಬಂದು ದೂರನ್ನು ದಾಖಲಿಸ್ತಾ ಇದ್ದಾರೆ. ಅದು ನಮ್ದು ಒಂದು 6 ವರ್ಷ ಆಗಿದೆ. ಬಟ್ ನಾನು ನಮ್ಮ ಫಾರಿನ್ ಒಬ್ರು ನಮ್ಮ ಇದೇ ಹಾಸನ್ ಹುಡುಗ ಅವರ ಮಕ್ಕಳ ಎಜುಕೇಶನ್ಗೆ ಅಂತ ತೆಗೆದು ಬಿಟ್ಕೊಂಡಿದ್ರಂತೆ. ಅವರು ರಿಕ್ವೆಸ್ಟ್ ಮಾಡಿದ್ರು, ಅಂದ್ರೆ ಯಾವಾಗ್ಲೂ ಮಾಡ್ತಾ ಇದ್ರು ಬಂದು. ನಾನು ಯಶ್ ಹತ್ರ ಹೇಳಿದೆ, ಯಶ್ ಅಮ್ಮ ನಮ್ಗೆ ಯಾಕಮ್ಮ ನಾವು ಅಲ್ಲಿ ಇರಲ್ಲ, ನಾವು ತೋಟದಲ್ಲಿ ಇರ್ತೀವಿ ಅಂತ ಹೇಳಿದ್ರು. ಅಮ್ಮ ನನ್ನ ಮಗಂದು ಫೀಸ್ ಕಟ್ಟಬೇಕು, ನಾನು ಅದಕ್ಕೆ ಇದನ್ನ ತೆಗೆದ್ಬಿಟ್ಟು ಮೈಸೂರಲ್ಲಿ ಇದೆ ತಗೊಳ್ಳಿ ಅಂದ್ರು. ಬೇಡ ಅಂತ ಇದನ್ನ ಕಾನೂನು ಬದ್ಧವಾಗಿ ತಗೊಂಡಿದೀವಿ. ಸುಮ್ಮನೆ ಏನೋ ಬೇರೆ ತರ ತಗೊಂಡಿಲ್ಲ. ಎಲ್ಲ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರು ಎಲ್ಲಿದೆ ನಮ್ಮ ಅಕ್ಕನ ಮಗ ಎಲ್ಲಿದೆ ಅಂತ ಪ್ರಸಾದ್ ಅವನೇ ಅದೆಲ್ಲ ನೋಡೋದು. ಆಮೇಲೆ ಮೊನ್ನೆವರೆಗೂ ಟ್ಯಾಕ್ಸ್ ಕಟ್ಟಿದೀವಿ. ಆಮೇಲಿಂದ ಅದಕ್ಕೇನದು ಈ ಖಾತಾ ಏನದು ಕಾರ್ಪೊರೇಷನ್ಗೆ ಆಗುತ್ತಲ್ಲ, ಇದರಿಂದ ಈ ಸತ್ತು ಅದನ್ನು ಮಾಡಿದ್ದಾರೆ ಗೌರ್ಮೆಂಟ್ ಇಂದ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಯಶ್ ಅವರ ತಾಯಿ ಪುಷ್ಪ. ಯಶ್ ತಾಯಿ ಮನೆ ಕಾಂಪೌಂಡ್ ಶೆಡ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಕಾಂಪೌಂಡ್ ಶೆಡ್ ತೆರವು ಮಾಡಿದಂತಹ ದೇವರಾಜ್ ವಿರುದ್ಧ ಪುಷ್ಪ ಸಂಬಂಧಿ ದುರ್ಗರಾಜ್ ದೂರನ್ನು ಕೂಡ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಇಂದು ವಕೀಲರ ಜೊತೆಗೆ ಠಾಣೆಗೆ ಭೇಟಿ ನೀಡಿದ್ದಾರೆ ಯಶ್ ಅವರ ತಾಯಿ ಪುಷ್ಪ ಅವರು. ಕಾಂಪೌಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಯಶ್ ಅವರ ತಾಯಿ ಪುಷ್ಪ ಅವರು ಕಾಂಪೌಂಡ್ ಶೆಡ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ದೇವರಾಜ್ ವಿರುದ್ಧ ಪುಷ್ಪ ಸಂಬಂಧಿ ದುರ್ಗರಾಜ್ ದೂರನ್ನು ನೀಡಿದರು. ಆ ಹಿನ್ನೆಲೆಯಲ್ಲಿ ಇಂದು ವಕೀಲರ ಜೊತೆಗೆ ಯಶ್ ಅವರ ತಾಯಿ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಆ ಮುಖಾಂತರವಾಗಿ ದೂರಿಗೆ ಪ್ರತಿ ದೂರನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ ಊಹಾಪೋಹ ಏನಾದರೂ ಆ ಮಾಹಿತಿ ಹಿನ್ನೆಲೆಯಲ್ಲಿ ದೂರನ್ನು ಕೊಡಲಾಗಿದೆಯಾ, ಬೇಕಂತಲೇ ನಮ್ಮ ಹೆಸರನ್ನು ಕೆಡಿಸೋಕೆ ಈ ರೀತಿಯಾಗಿ ಮಾಡಲಾಗಿದೆಯಾ, ಹಾಗಾಗಿ ವಕೀಲರ ಜೊತೆಗೆ ಇವತ್ತು ನಟ ಯಶ್ ಅವರ ತಾಯಿ ಪುಷ್ಪ ಅವರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಅವರು ಕೂಡ ದೂರನ್ನು ಕೂಡ ಕೊಟ್ಟಿದ್ದಾರೆ. ಈ ಕಡೆ ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಶ್ ಅವರ ತಾಯಿಯ ಮನೆ ಕಾಂಪೌಂಡ್ JCB ಧ್ವಂಸ ಮಾಡ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಇವತ್ತು ಪುಷ್ಪ ಅವರು ಪೊಲೀಸ್ ಸ್ಟೇಷನ್ಗೆ ಬಂದು ವಕೀಲರ ಜೊತೆಗೆ ಸ್ಟೇಷನ್ಗೆ ಬಂದು ದೂರನ್ನು ದಾಖಲಿಸ್ತಾ ಇದ್ದಾರೆ. ಅದು ನಮ್ದು ಒಂದು 6 ವರ್ಷ ಆಗಿದೆ. ಬಟ್ ನಾನು ನಮ್ಮ ಫಾರಿನ್ ಒಬ್ರು ನಮ್ಮ ಇದೇ ಹಾಸನ್ ಹುಡುಗ ಅವರ ಮಕ್ಕಳ ಎಜುಕೇಶನ್ಗೆ ಅಂತ ತೆಗೆದು ಬಿಟ್ಕೊಂಡಿದ್ರಂತೆ. ಅವರು ರಿಕ್ವೆಸ್ಟ್ ಮಾಡಿದ್ರು, ಅಂದ್ರೆ ಯಾವಾಗ್ಲೂ ಮಾಡ್ತಾ ಇದ್ರು ಬಂದು. ನಾನು ಯಶ್ ಹತ್ರ ಹೇಳಿದೆ, ಯಶ್ ಅಮ್ಮ ನಮ್ಗೆ ಯಾಕಮ್ಮ ನಾವು ಅಲ್ಲಿ ಇರಲ್ಲ, ನಾವು ತೋಟದಲ್ಲಿ ಇರ್ತೀವಿ ಅಂತ ಹೇಳಿದ್ರು. ಅಮ್ಮ ನನ್ನ ಮಗಂದು ಫೀಸ್ ಕಟ್ಟಬೇಕು, ನಾನು ಅದಕ್ಕೆ ಇದನ್ನ ತೆಗೆದ್ಬಿಟ್ಟು ಮೈಸೂರಲ್ಲಿ ಇದೆ ತಗೊಳ್ಳಿ ಅಂದ್ರು. ಬೇಡ ಅಂತ ಇದನ್ನ ಕಾನೂನು ಬದ್ಧವಾಗಿ ತಗೊಂಡಿದೀವಿ. ಸುಮ್ಮನೆ ಏನೋ ಬೇರೆ ತರ ತಗೊಂಡಿಲ್ಲ. ಎಲ್ಲ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರು ಎಲ್ಲಿದೆ ನಮ್ಮ ಅಕ್ಕನ ಮಗ ಎಲ್ಲಿದೆ ಅಂತ ಪ್ರಸಾದ್ ಅವನೇ ಅದೆಲ್ಲ ನೋಡೋದು. ಆಮೇಲೆ ಮೊನ್ನೆವರೆಗೂ ಟ್ಯಾಕ್ಸ್ ಕಟ್ಟಿದೀವಿ. ಆಮೇಲಿಂದ ಅದಕ್ಕೇನದು ಈ ಖಾತಾ ಏನದು ಕಾರ್ಪೊರೇಷನ್ಗೆ ಆಗುತ್ತಲ್ಲ, ಇದರಿಂದ ಈ ಸತ್ತು ಅದನ್ನು ಮಾಡಿದ್ದಾರೆ ಗೌರ್ಮೆಂಟ್ ಇಂದ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಯಶ್ ಅವರ ತಾಯಿ ಪುಷ್ಪ. ಯಶ್ ತಾಯಿ ಮನೆ ಕಾಂಪೌಂಡ್ ಶೆಡ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಕಾಂಪೌಂಡ್ ಶೆಡ್ ತೆರವು ಮಾಡಿದಂತಹ
ದೇವರಾಜ್ ವಿರುದ್ಧ ಪುಷ್ಪಾ ಸಂಬಂಧಿ ದುರ್ಗರಾಜ್ ದೂರನ್ನು ಕೂಡ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಇಂದು ವಕೀಲರ ಜೊತೆಗೆ ಠಾಣೆಗೆ ಭೇಟಿ ನೀಡಿದ್ದಾರೆ ಯಶ್ ಅವರ ತಾಯಿ ಪುಷ್ಪಾ ಅವರು. ಕಾಂಪೌಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಯಶ್ ಅವರ ತಾಯಿ ಪುಷ್ಪಾ ಅವರು ಕಾಂಪೌಂಡ್ ಶೆಡ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ದೇವರಾಜ್ ವಿರುದ್ಧ ಪುಷ್ಪಾ ಸಂಬಂಧಿ ದುರ್ಗರಾಜ್ ದೂರನ್ನು ನೀಡಿದರು. ಆ ಹಿನ್ನೆಲೆಯಲ್ಲಿ ಇಂದು ವಕೀಲರ ಜೊತೆಗೆ ಯಶ್ ಅವರ ತಾಯಿ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಆ ಮುಖಾಂತರವಾಗಿ ದೂರಿಗೆ ಪ್ರತಿ ದೂರನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ ಊಹಾಪೋಹ ಏನಾದರೂ ಆ ಮಾಹಿತಿ ಹಿನ್ನೆಲೆಯಲ್ಲಿ ದೂರನ್ನು ಕೊಡಲಾಗಿದೆಯಾ, ಬೇಕಂತಲೇ ನಮ್ಮ ಹೆಸರನ್ನು ಕೆಡಿಸೋಕೆ ಈ ರೀತಿಯಾಗಿ ಮಾಡಲಾಗಿದೆಯಾ, ಹಾಗಾಗಿ ವಕೀಲರ ಜೊತೆಗೆ ಇವತ್ತು ನಟ ಯಶ್ ಅವರ ತಾಯಿ ಪುಷ್ಪಾ ಅವರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಅವರು ಕೂಡ ದೂರನ್ನು ಕೂಡ ಕೊಟ್ಟಿದ್ದಾರೆ. ಈ ಕಡೆ ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಶ್ ಅವರ ತಾಯಿಯ ಮನೆ ಕಾಂಪೌಂಡ್ JCB ಧ್ವಂಸ ಮಾಡ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಇವತ್ತು ಪುಷ್ಪಾ ಅವರು ಪೊಲೀಸ್ ಸ್ಟೇಷನ್ಗೆ ಬಂದು ವಕೀಲರ ಜೊತೆಗೆ ಸ್ಟೇಷನ್ಗೆ ಬಂದು ದೂರನ್ನು ದಾಖಲಿಸ್ತಾ ಇದ್ದಾರೆ. ಅದು ನಮ್ದು ಒಂದು 6 ವರ್ಷ ಆಗಿದೆ. ಬಟ್ ನಾನು ನಮ್ಮ ಫಾರಿನ್ ಒಬ್ರು ನಮ್ಮ ಇದೇ ಹಾಸನ್ ಹುಡುಗ ಅವರ ಮಕ್ಕಳ ಎಜುಕೇಶನ್ಗೆ ಅಂತ ತೆಗೆದು ಬಿಟ್ಕೊಂಡಿದ್ರಂತೆ. ಅವರು ರಿಕ್ವೆಸ್ಟ್ ಮಾಡಿದ್ರು, ಅಂದ್ರೆ ಯಾವಾಗ್ಲೂ ಮಾಡ್ತಾ ಇದ್ರು ಬಂದು. ನಾನು ಯಶ್ ಹತ್ರ ಹೇಳಿದೆ, ಯಶ್ ಅಮ್ಮ ನಮ್ಗೆ ಯಾಕಮ್ಮ ನಾವು ಅಲ್ಲಿ ಇರಲ್ಲ, ನಾವು ತೋಟದಲ್ಲಿ ಇರ್ತೀವಿ ಅಂತ ಹೇಳಿದ್ರು. ಅಮ್ಮ ನನ್ನ ಮಗಂದು ಫೀಸ್ ಕಟ್ಟಬೇಕು, ನಾನು ಅದಕ್ಕೆ ಇದನ್ನ ತೆಗೆದ್ಬಿಟ್ಟು ಮೈಸೂರಲ್ಲಿ ಇದೆ ತಗೊಳ್ಳಿ ಅಂದ್ರೆ ಬೇಡ ಅಂತ ಇದನ್ನ ಕಾನೂನು ಬದ್ಧವಾಗಿ ತಗೊಂಡಿದೀವಿ. ಸುಮ್ಮನೆ ಏನೋ ಬೇರೆ ತರ ತಗೊಂಡಿಲ್ಲ. ಎಲ್ಲ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರು ಎಲ್ಲಿದೆ ನಮ್ಮ ಅಕ್ಕನ ಮಗ ಎಲ್ಲಿದೆ ಅಂತ ಪ್ರಸಾದ್ ಅವನೇ ಅದೆಲ್ಲ ನೋಡೋದು. ಆಮೇಲೆ ಮೊನ್ನೆವರೆಗೂ ಟ್ಯಾಕ್ಸ್ ಕಟ್ಟಿದೀವಿ. ಆಮೇಲಿಂದ ಅದಕ್ಕೇನದು ಈ ಖಾತಾ ಏನದು ಕಾರ್ಪೊರೇಷನ್ಗೆ ಆಗುತ್ತಲ್ಲ, ಇದರಿಂದ ಈ ಸತ್ತು ಅದನ್ನು ಮಾಡಿದ್ದಾರೆ ಗೌರ್ಮೆಂಟ್ ಇಂದ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಯಶ್ ಅವರ ತಾಯಿ ಪುಷ್ಪಾ. ಯಶ್ ತಾಯಿ ಮನೆ ಕಾಂಪೌಂಡ್ ಶೆಡ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಕಾಂಪೌಂಡ್ ಶೆಡ್ ತೆರವು ಮಾಡಿದಂತಹ ದೇವರಾಜ್ ವಿರುದ್ಧ ಪುಷ್ಪಾ ಸಂಬಂಧಿ ದುರ್ಗರಾಜ್ ದೂರನ್ನು ಕೂಡ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಇಂದು ವಕೀಲರ ಜೊತೆಗೆ ಠಾಣೆಗೆ ಭೇಟಿ ನೀಡಿದ್ದಾರೆ ಯಶ್ ಅವರ ತಾಯಿ ಪುಷ್ಪಾ ಅವರು. ಕಾಂಪೌಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಯಶ್ ಅವರ ತಾಯಿ ಪುಷ್ಪಾ ಅವರು ಕಾಂಪೌಂಡ್ ಶೆಡ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ದೇವರಾಜ್ ವಿರುದ್ಧ ಪುಷ್ಪಾ ಸಂಬಂಧಿ ದುರ್ಗರಾಜ್ ದೂರನ್ನು ನೀಡಿದರು. ಆ ಹಿನ್ನೆಲೆಯಲ್ಲಿ ಇಂದು ವಕೀಲರ ಜೊತೆಗೆ ಯಶ್ ಅವರ ತಾಯಿ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಆ ಮುಖಾಂತರವಾಗಿ ದೂರಿಗೆ ಪ್ರತಿ ದೂರನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ ಊಹಾಪೋಹ ಏನಾದರೂ ಆ ಮಾಹಿತಿ ಹಿನ್ನೆಲೆಯಲ್ಲಿ ದೂರನ್ನು ಕೊಡಲಾಗಿದೆಯಾ, ಬೇಕಂತಲೇ ನಮ್ಮ ಹೆಸರನ್ನು ಕೆಡಿಸೋಕೆ ಈ ರೀತಿಯಾಗಿ ಮಾಡಲಾಗಿದೆಯಾ, ಹಾಗಾಗಿ ವಕೀಲರ ಜೊತೆಗೆ ಇವತ್ತು ನಟ ಯಶ್ ಅವರ ತಾಯಿ